ಸರ್ ಆಕ್ಚುಲಿ ಫುಲ್ ಟೈಟಲ್ ಬಂದು ಚಿ ಸೌಜನ್ಯ ಗುಣಂ ದೌರ್ತ್ಯ ಲಕ್ಷಣಂ ಅಂತ, ಬಟ್ ಅದನ್ನ ನಾವು ಚಿ ಸೌಜನ್ಯ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರೀತಾ ಇದ್ದೀವಿ ಸರ್ ಅಷ್ಟೇ. ಅದೇ ಇಟ್ಸ್ ಟ್ಯಾಗ್. ಇಲ್ಲ, ಆಕ್ಚುಯಲ್ ಟೈಟಲ್ ಫುಲ್ ಬರುತ್ತೆ ಸರ್, ಚಿ ಸೌಜನ್ಯ ಗುಣಂ ದೂರ್ತ ಲಕ್ಷಣಂ ಅಂತ, ಬಟ್ ನಾವು ಹೇಳುವಾಗ ಚಿ ಸೌಜನ್ಯ ಅಂತಾನೆ ಹೇಳ್ತಾ ಇದ್ದೀವಿ. ಚೇಂಬರ್ಲಿ ರಿಜಿಸ್ಟರ್ ಮಾಡಿದ್ರೆ ಟೈಟ್ಲು ಒಂದು ಲೆಂತ್ ಇರಬೇಕು ಫುಲ್. ಹೌದು, ಇದಿಷ್ಟೇ ಇರಬೇಕು. ಇಲ್ಲ, ನಾವು ರಿಜಿಸ್ಟರ್ ಮಾಡಿರೋದು ಫುಲ್ ಇದೆ ಇಲ್ಲಿ. ನಾವು ಇದು ಬಿಕಾಸ್ ಪ್ರಿಂಟ್ ಅಲ್ಲಿ ಫುಲ್ ಬರ್ತಾ ಇರ್ಲಿಲ್ಲ ಅಂತ ವಿ ಪುಟ್ ಸೋ ಮಚ್ ಅಷ್ಟೇ. ಅದು ತುಂಬಾ ಕ್ಲಮ್ಸಿ ಆಗುತ್ತೆ ಅಂತ ಇಷ್ಟೇ ಹಾಕಿರೋದು. ಬಟ್ ನೀವು ಡಿಜಿಟಲ್ ಪೋಸ್ಟರ್ ನೋಡಿದ್ರಲ್ಲ, ಅದರಲ್ಲಿ ಫುಲ್ ಇದೆ. ಹೇಳ್ತಾರೆ ನಾವು ಮಾತಾಡಿದ್ಮೇಲೆ ವಿಲ್ ಹ್ಯಾವ್ ಅ ಕ್ವೆಶ್ಚನ್ ಆನ್ಸರ್. ಥ್ಯಾಂಕ್ ಯು. ಎಸ್, ಮೊದಲನೇದಾಗಿ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ ನಾನೇ ಅನ್ಕೊಳ್ದೇ ಇರೋಂಥ ಒಂದು ಪೊಸಿಷನ್ ನನಗೆ ಇವತ್ತು ಇಲ್ಲಿ ಬಂದಿರೋದು. ನಾನು ಅನ್ಕೊಂಡಿರ್ಲಿಲ್ಲ ನಾನೊಬ್ಬ ಚಿತ್ರನಟಿಯಾಗಿ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀನಿ, ಆಸ್ ಅನ್ ಆಕ್ಟ್ರೆಸ್ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅನ್ಕೊಂಡಿದ್ದು. ಡೈರೆಕ್ಷನ್ ಅನ್ನೋದು ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳಿದೆ, ನಾನು ಮಾಡ್ತೀನಿ ಪ್ರೊಡಕ್ಷನ್ ಅಂತ, ಅದನ್ನು ಕೂಡ ಪ್ಲಾನಿಂಗ್ ಅಲ್ಲಿದೆ. ಬಟ್ ಡೈರೆಕ್ಷನ್ ಎಲ್ಲೋ ಒಂದು ಕಡೆ ನಾನು ಅನ್ಕೊಂಡಿರ್ಲಿಲ್ಲ ನಾನು ಮಾಡಬಹುದಾ, ನಾನು ಮಾಡ್ತೀನ ಅಂತ. ಬಟ್ ಈ ಥರದ್ದು ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ, ಒಂದಷ್ಟು ಹೆಣ್ಮಕ್ಳಿಗೆ ಈ ಥರ ದೌರ್ಜನ್ಯ ಆದಾಗ, ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿನ ಆಳದಲ್ಲಿ ಅದೊಂದು ಆಸೆ ಇತ್ತು, ಇಲ್ಲ ಈ ಥರದ ಕಥೆಯನ್ನ ತಗೋಬೇಕು, ಈ ಥರದ್ದು ಏನಾದರೂ ಒಂದು ಸೋಷಿಯಲ್ ಮೆಸೇಜ್, ಆ ಸಿನಿಮಾ ನೋಡಿ ಏನಾದರೂ ನಾನೊಂದು ಇಬ್ಬರನ್ನ ಇಲ್ಲ 3 ಜನರನ್ನ ಚೇಂಜ್ ಮಾಡೋಕ್ಕಾಗತ್ತಾ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಇದೆಯಾ, ಆ ಥರ ಇದ್ರೆ ನಾನು ಆ ಥರದ್ದೊಂದು ಸಬ್ಜೆಕ್ಟ್ ತಗೊಂಡು ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು. ಬಟ್ ಈಗ ನನಗೆ ನನ್ನ ಧರ್ಮ ಗಂಡ ಅಂತ ಹೇಳ್ತೀನಿ, ಭುವನ್ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ ಮಧು ಅವರು, ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ಇಲ್ಲ ಮೇಡಮ್ ನೀವು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ನಿಮಗೆ ಯಾವ ಥರ ಇನ್ಪುಟ್ಸ್ ಬೇಕು, ನಿಮ್ಗೆ ಯಾವ ಥರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ, ನೀವು ನಿಂತ್ಕೊಳ್ಳಿ, ನೀವು ಮಾಡಿ ಅಂತ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಈ ಥರದ್ದೇ ಸಬ್ಜೆಕ್ಟ್ ಮಾಡಬೇಕು, ಈ ಥರದ್ದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ. ಭುವನ್ ಅವ್ರು ಹೇಳ್ದಂಗೆ ನಿಮಗೆ ಗೊತ್ತು, ನಾವೇ ಪ್ರೆಸ್ ಮೀಟ್ಗಳಲ್ಲಿ ನಾವೇ ಡಿಸ್ಕಸ್ ಮಾಡಿದಾಗ ಮಾತಾಡ್ಕೊಂಡಿದೀವಿ, ಅಲ್ಲ ಅಷ್ಟು ಒಂದು ಕ್ರೌರ್ಯತೆಯಿಂದ ಕೊಲ್ಬೇಕಿತ್ತ, ಅಷ್ಟು ಒಂದು ಅಂದರೆ ನಾವು ಸಿನಿಮಾ ಪ್ರಮೋಷನ್ ಸಿನಿಮಾ ಇದಕ್ಕೆ ಬಂದಾಗ ನಮ್ಮ ಕಾನ್ವರ್ಸೇಷನ್ಸ್ ಅದಾಗ್ತಿತ್ತು ಅಲ್ಲವಾ ಸರ್, ನಾವು ಈ ಥರ ರೇಪ್ ಮಾಡ್ಬಿಟ್ರಲ್ಲ, ಈ ಥರ ಮರ್ಡರ್ ಮಾಡ್ಬಿಟ್ರಲ್ಲ, ಇಷ್ಟೊಂದು ದೌರ್ಜನ್ಯ ಬೇಕಿತ್ತ, ಆ ಹೆಣ್ಮಗು ಪಾಪ ಏನು ಮಾಡಿತ್ತು ಅಂತ ನಾವು ಮಾತಾಡ್ಕೊಂಡಿದೀವಿ. ಸೊ ನಾನು ಹೇಳೋದು ಇದು ಸಿನಿಮಾ ಇಲ್ಲ ಬರೀ ಪೊಲಿಟಿಕಲ ಇಲ್ಲ ಇನ್ನೊಂದು ಅಂಥದ್ದು ಬರೋದೇ ಇಲ್ಲ. ನನ್ನ ಪ್ರಕಾರ ಒಂದು ಹೆಣ್ಣು ನಮ್ಮ ಮನೆಯಲ್ಲೆಲ್ಲ ಹೆಣ್ಮಕ್ಳು ಇದ್ದಾರೆ, ಎಲ್ಲ ಹೆಣ್ಮಕ್ಳ ಮನಸ್ಸಿಗೆ ನಾವು ಮಿಡಿತೀವಿ, ನಮಗೆ ನೋವಾಗುತ್ತೆ. ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ಥರದ ಒಂದು ಸಬ್ಜೆಕ್ಟು, ಕಮರ್ಷಿಯಲ್ ಸಿನಿಮಾ, ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ, ಆದರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ನಾನು ಮಾಡಬೇಕು ಅನ್ನೋ ಆಸೆಯಲ್ಲಿ. ಹಾಗೆ ನನಗೆ ನಮ್ಮ ಟೀಮ್, ಈಗ ಕಿಶೋರ್ ಸರ್ ಅಂತ ಅದ್ಭುತ ನಟ ನನಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ. ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ. ನನಗೆ ಜಾಸ್ತಿ ಕೆಲಸ ಇರಲ್ಲ ಸರ್, ನಿಜವಾಗ್ಲೂ ನಾನು ನಿಮ್ಮ ಹತ್ರ ತುಂಬ ಕಲಿತೀನಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತಾ. ಆ್ಯಂಡ್ ಅಫ್ಕೋರ್ಸ್ ಸುದಿ ಅವರು, ಉಗ್ರಂ ಮಂಜು ಅವರು, ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನಿಮಾದಲ್ಲಿ. ಏನು ಹೇಳಿದ್ರೆ ಘಟಾನುಘಟಿಗಳು ಅಂತಾರಲ್ಲ, ಆ ಥರದವರು ಸಿನಿಮಾದಲ್ಲಿದ್ದಾರೆ. ಸೊ ನನಗೆ ಜಾಸ್ತಿ ಕಷ್ಟ ಆಗಲ್ಲ, ಆದರೆ ಈ ಕಾನ್ಸೆಪ್ಟನ್ನ ಒಂದು ಜನರ ಮನಸ್ಸಿನ ಆಳಕ್ಕೆ ನಾಟೋ ಹಾಗೆ ಅವ್ರಿಗದು ಅರ್ಥ ಆಗೋ ಹಾಗೆ. ನಾನು ಹೇಳಿದ್ನಲ್ಲ, ಒಂದು ಸೊಸೈಟಿಯಲ್ಲಿ ನಾನೊಂದಿಬ್ರು 3 ಜನರನ್ನ ಚೇಂಜ್ ಮಾಡಿದ್ರೆ ಸರ್ ಈ ಸಿನಿಮಾ ತೋರಿಸಿ ನಾನು ಗೆದ್ದಂಗೆ. ದಟ್ ಇಸ್ ದ ಹೋಲ್ ಕಾನ್ಸೆಪ್ಟ್.